ನಾನು ನಿನ್ನಿಂದ ದೂರ ಆದ ಮರುಕ್ಷಣ ನಿನ್ ಹೃದಯ ನಿಂತೋಗತ್ತೆ ಅಂತ ಹೇಳಿದ್ದೆ. ನೀನಿಲ್ದೇ ಇದ್ರೆ ನಾನು ಬದುಕಿರಲ್ಲ ಅಮರ್. ನಿನ್ನ ಅಷ್ಟು ಪ್ರೀತಿಸಿದೀನಿ ನಾನು. ಹಾಗೆ ನನ್ನ ಅಪ್ಪನ ಜೀವನ ನಾನೇ ಉಳಿಸ್ಬೇಕು. ಅದೊಂದೇ ಕಾರಣಕ್ಕೆ ನಾನು ಸಾಯ್ದೆ ಬದುಕಿದ್ದೀನಿ. ನಿನ್ ಜೊತೆ ಇರೋ ಪ್ರತಿ ಕ್ಷಣಗಳು ನನ್ನ ಮಧುರ ನೆನಪುಗಳು. ನಿನ್ನಿಂದ ದೂರ ಇರೋ ಪ್ರತಿ ಕ್ಷಣನು ನಂಗೆ ಸಹಿಸ್ಕೊಳಕ ಆಗದೆ ಇರೋ ನೋವು. ಆದ್ರೆ 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 ನಾನೀಗ ಏನ್ ಮಾಡ್ಲಿ? ನಿನ್ ಪ್ರೀತಿ ನನಗ್ ದಕ್ಬಾರ್ದು ಅಂತ ಆ ದೇವ್ರು ನನ್ಗೆ ಶಿಕ್ಷೆ ಕೊಟ್ಟಿರ್ಬಹುದು. ನಾನ್ ಬೇರೆಯವ್ರನ್ನ ನನ್ ಗಂಡ ಅಂತ ಒಪ್ಕೊಂಡ್ಮೇಲೆ ನಿನ್ನ ನನ್ ಮನ್ಸಲ್ಲಿ ಇಟ್ಕೊಳ್ಳೋದು ತಪ್ಪಾಗತ್ತೆ. ಆದ್ರೆ ನಿನ್ನ ನಾನು ಹೇಗ್ ಮರೀಲಿ? ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ, ನನ್ ಮೇಲೆ ಇಟ್ಕೊಂಡಿರೋ ಪ್ರಾಣ, ನಾನೇ ನಿನ್ ಪ್ರಪಂಚ ಅಂತ ನಿನ್ ನಡ್ಕೊಳ್ಳೋ ರೀತಿ ಈ ಜನ್ಮಕ್ಕಷ್ಟೇ ಅಲ್ಲ, ಎಷ್ಟು ಜನ್ಮ ಬಂದ್ರು ಭದ್ರವಾಗಿ ಉಳಿಯೋ ನೆನಪುಗಳು. ನನ್ನ ಕ್ಷಮಿಸು. ಜೀವನ ಪೂರ್ತಿ ನಿನ್ ಜೊತೆಗಿರ್ತೀನಿ ಅಂತ ಹೇಳಿ ನಿನಗ ಆಸೆ ಹುಡ್ಸಿ ನಿನಗ್ ಮೋಸ ಮಾಡ್ದೆ ಅಮ್ಮರ್. ನಿನ್ನಮ್ಮನ ಸ್ಥಾನ ತುಂಬ್ತೀನಿ ಅಂತ ಹೇಳಿ ದ್ರೋಹ ಮಾಡ್ದೆ. ನಮ್ಮಿಬ್ರು ಫ್ಯೂಚರ್ ಬಗ್ಗೆ ನಾನ್ ಎಷ್ಟು ಕನಸು ಕಟ್ಕೊಂಡಿದ್ದೆ ಅಂತ ಗೊತ್ತಾ ಅಮರ್? ನಾವು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದೆ ಗೊತ್ತಾ? ನಿನ್ನನ್ನೇ ನನ್ ಮಗು ತರ ಪ್ರೀತಿಯಿಂದ ನೋಡ್ಕೋಬೇಕು ಅನ್ಕೊಂಡಿದ್ದೆ. ನಿನ್ ಪ್ರೀತಿಲಿ ಒಳಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ನಿನ್ ತರ ಪ್ರೀತಿಸೋರು ಸಿಕ್ಕಿದ್ದಕ್ಕೆ ನಾನು ತುಂಬಾ ಅದೃಷ್ಟವಂತ ಅನ್ಕೊಂಡೆ. ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಆ ಭಗವಂತ ನನ್ನ ಹಣೆ ಬರನ ಹೀಗ್ ಬರ್ದು ನಿನ್ನಂತ ಅಮರ ಪ್ರೇಮಿಯ ಪ್ರೀತಿನ ನನ್ನಿಂದ ದೂರ ಮಾಡಿ ನನ್ನ ದುರಾದೃಷ್ಟವಂತೆಯನ್ನಾಗಿ ಮಾಡ್ಬಿಟ್ಟ. ನನ್ನನ್ನ ಕ್ಷಮಿಸು ಅಂತ ಕೇಳುವ ಅರ್ಹತೆನೂ ನನಗಿಲ್ಲ ಅಂತ ನನಗ್ ಗೊತ್ತು. ಆದ್ರೆ ನಾನಿಂದೇ ಇದ್ರು ನೀನ್ ಸಂತೋಷವಾಗಿರ್ತೀಯ ಅಂತ ನಂಗೆ ಗೊತ್ತು. ಧೈರ್ಯವಾಗಿರ್ತೀಯ ಅಂತ ಗೊತ್ತು. ಹೇಳು ಅಮರ್, ಅಮರ್, ಅಮರ್ ಹೇಳು, ಮಾತಾಡು ಅಮರ್, ಅಮರ್, ಅಮರ್ ಹೇಳು ಅಮರ್, ಪ್ಲೀಸ್ ಮಾತಾಡು, ಒಂದೇ ಒಂದ್ಸರಿ ಮಾತಾಡು ಅಮರ್, ಅಮರ್,
ಅಮರ್. ಮೇಡಮ್, ಐಸಿಯುನಲ್ಲಿ ತುಂಬಾ ಹೊತ್ತಿರಬಾರ್ದು. ಡಾಕ್ಟರ್ ಬಂದ್ರೆ ಬೈತಾರೆ. ಹೊರಗೋಗಿ ಮೇಡಮ್. ಬಾಯ್ ಅಮರ್. ಬಹುಶಃ ನಾನು ನಿನ್ನ ನೋಡ್ತಿರೋದು ಇದೇ ಕಡೆ ಸಾರಿ ಏನೋ. ನೀನು ಬೇಗ ಹುಷಾರಾಗ್ಬೇಕು. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ತೀಯ ಅಲ್ವಾ? ಖುಷಿಯಾಗಿರು ಕಾಡಲಿ ನೆನಪು ನಿನಗೂ ಚೂರು. ರಾಧಿಕಾ, ರಾಧಿಕಾ, ಇಲ್ಲೋಡಪ್ಪ, ಆಕ್ಸಿಡೆಂಟ್ ಆಗಿ ಒಬ್ಬ ಐಸಿಯು ಇದ್ದಾನಲ್ಲ, ಈಗ ಹೇಗಿದ್ದಾನೆ? ಪ್ರಾಣಕ್ಕೇನೋ ಅಪಾಯ ಇಲ್ಲ ಸರ್. ಯಾವಾಗ ಹುಷಾರಾಗ್ತಾನೋ ಹೇಳಕ್ಕಾಗಲ್ಲ. ಲವ್ ಅಲ್ಲಿ ಬೀಳೋದ್ ಯಾಕೆ? ಅದೇ ಗ್ಯಾನ್ದಲ್ಲಿ ರ್ಯಾಶ್ ಆಗಿ ಗಾಡಿ ಓಡಿಸಿ ಪ್ರಾಣ ತೆಕ್ಕೊಳ್ಳೋದು ಯಾಕೆ? ಲವ್ ಅಂದ್ರೆ ಯಾವ್ದೋ ಹುಡ್ಗಿನ್ ಲವ್ ಮಾಡ್ದಂಗಿದ್ದಾನೆ. ಆ ಹುಡ್ಗಿ ಮೋಸ ಮಾಡ್ದಂಗಿದ್ದಾಳೆ. ಅವಳ ಹೆಸರೇ ಕನ್ವರ್ಸ್ತಿದ್ದಾನೆ. ಇವೆಲ್ಲ ಪ್ರೀತಿಯಿಂದ ಆಗಿರೋಂಥದ್ದ? ಮಾವ, ನಡೀರಿ ಹೋಗೋಣ. ಹೋಗೋಣ, ಆದ್ರೆ ನಿನ್ನ ಫ್ರೆಂಡ್ದು ಲವ್ ಗಿವ್ ಏನಾದ್ರು ಇತ್ತ? ಯಾವುದೋ ಹುಡುಗಿ ಅವನಿಗೆ ಮೋಸ ಮಾಡಿದ್ಲಂತೆ. ತುಂಬಾ ಚೆನ್ನಾಗಿದ್ಯಮ್ಮ. ಒಬ್ಬ ಹುಡುಗ ನನ್ನ ಮಗಳಿಗೆ ಮೋಸ ಮಾಡ್ದ. ಇಲ್ಲಿ ಒಂದು ಹುಡುಗಿ ಈ ಹುಡುಗನಿಗೆ ಮೋಸ ಮಾಡಿದಾಳೆ. ಪ್ರೀತಿ ಅಂದ್ರೆ ಅಷ್ಟೇನಮ್ಮ, ದೊಡ್ಡ ದರಿದ್ರ. ಯಾಕ್ ಮಾವ ಪ್ರೀತಿ ಬಗ್ಗೆ ಅಷ್ಟ ಹಗುರವಾಗಿ ಮಾತಾಡ್ತೀರಾ? ಇನ್ ಹೇಗ್ ಮಾತಾಡ್ಬೇಕಮ್ಮ? ಪ್ರೀತಿ ಅಂದ್ರೆ ಹೆತ್ತವರೆದೆಗೆ ಮಕ್ಕಳು ಚುಚ್ಚೋ ಚೂರಿ ಮಾತ್ರ ಅಲ್ಲ ಕಣಮ್ಮ. ಬುದ್ಧಿ ಇಲ್ದೆ ಮಕ್ಕಳು ಮಾಡೋ ಪಾಪನೂ ಹೌದು. ಸುಮ್ನಿರಿ ಮಾವ. ನಿಮಗ್ ಪ್ರೀತಿ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಿದ್ದೀರಾ ಮಾವ? ಇನ್ನು ಏನ್ ತಿಳ್ಕೊಬೇಕಮ್ಮ? ನನ್ನ ಮಗಳು ಊರ್ ಜನರ ಮುಂದೆ ಅದೇ ಪ್ರೀತಿ ಹೆಸರಲ್ಲಿ ನನ್ನ ಮರ್ಯಾದೆ ತೆಗೆದು ಓಡೋದಾಗ್ಲೇ
ಪ್ರೀತಿ ಅನ್ನೋದು ಎಂಥ ಮಾಯೆ, ಎಷ್ಟು ಅಸಹ್ಯ ಅನ್ನೋದು ನನಗೆ ಅರ್ಥ ಆಗೋಯ್ತು. ಸಾಕು. ಇನ್ನು ಎಷ್ಟು ಕಾಲ ಲಾವಣ್ಯ ನಿಮಗ್ ಮೋಸ ಮಾಡಿದ್ಲು ಅಂತ, ನಿಮ್ಮನ್ ಬಿಟ್ಟು ಓಡ್ ಹೋದ್ಲು ಅಂತ ನಿಮ್ಮ ಬಗ್ಗೆನೇ ಯೋಚಿಸ್ತಿರ್ತೀರಾ? ಒಂದ್ಸಲನಾದ್ರೂ ಲಾವಣ್ಯ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ದೀರಾ? ಮದ್ವೆಗ್ ಮುಂಚೆ ಅವಳ ಮನ್ಸಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರ? ನಾನ್ಯಾಕಮ್ಮ ಕೇಳಬೇಕು? ಚಿಕ್ಕ ವಯಸ್ಸಿಂದ ಎಲ್ಲ ಕೇಳ್ಕೊಂಡೇ ಮಾಡಿದೀವ. ಅವಳಿಗೇನ್ ಬೇಕಾದ್ರೂ ಕೇಳಿನೇ ಕೊಡ್ಸಿದೀವ. ಅವಳಿಗೆ ಸರಿಯಾದ ಜೋಡಿನ ಹುಡ್ಕೋದು ಹೆತ್ತವರು ಗೊತ್ತಾಗೋದಿಲ್ವಾ? ನಿಮ್ಮಂತ ದೊಡ್ಡೋರ್ ಸಮಸ್ಯೆನೇ ಇದು ಮಾವ. ಯಾವಾಗ್ಲೂ ನಿಮ್ ಇಷ್ಟಕ್ ತಕ್ಕಂತೆ ಅಂತಸ್ತಕ್ ಹೊಂದೋರ್ನ ಹುಡುಕಿ ನಿರ್ಧರಿಸ್ತಿರೇ ಹೊರತು ಹೆಣ್ಮಕ್ಳಿಗೆ ಏನ್ ಬೇಕು ಅಂತ ತಿಳ್ಕೊಳ್ಳಲ್ಲ. ಜೀವನ ಪೂರ್ತಿ ಬದುಕಬೇಕಾದವಳು ಆ ಹುಡುಗಿ ಅನ್ನೋದನ್ನ ಮರ್ತು ಬಿಡ್ತೀರಿ. ಅಮ್ಮ ರಾಧಿಕಾ, ನಿನ್ ವಯಸ್ಸಿನ ಮಕ್ಕಳು ಭವಿಷ್ಯದ ಬಗ್ಗೆ ಸ್ವಲ್ಪನೂ ಅರಿವಿಲ್ದೆ ಈ ಕೆಟ್ಟ ಪ್ರೇಮಕ್ಕೆ ಬಿದ್ದು ಜೀವನನ ಹಾಳು ಮಾಡ್ಕೋತಾರೆ. ಲವ್ ಮಾಡಿ ಮದುವೆ ಆಗೋದು ಅಂದ್ರೆ ದೊಡ್ಡ ಸಾಧನೆ ಅಂತ ಅನ್ಕೋತಾರೆ. ಒಂದು ಸಲ ಅವ್ರ ಕುತ್ತಿಗೆಗೆ ತಾಳಿ ಬಿದ್ದುಬಿಟ್ರೆ ಅವ್ರ ಭ್ರಮೆ ಕರಗಿ ಪ್ರೀತಿ ಅನ್ನೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗುತ್ತೆ. ದೊಡ್ಡೋರ್ ವಿರುದ್ಧ ಹೋಗಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾರೆ. ಆವಾಗ ಅವಳು ಕಟ್ಕೊಂಡವನ್ ಜೊತೆನೂ ಇರಕ್ಕಾಗದೆ, ಅಪ್ಪ ಅಮ್ಮನ ಹತ್ರ ಬರೋಕ್ಕೂ ಆಗದೆ ನರಳಿ ನರಳಿ ಒದ್ದಾಡ್ತಾರೆ. ಪ್ರೀತಿ ಅನ್ನೋದು ಮಕ್ಕಳ ಜೀವನನ ಹಾಳು ಮಾಡೋಂಥ ಮಾಯೆ. ನಿಜ ಅಲ್ಲ ರಾಧಿಕಾ? ಪ್ರೀತಿ ಅಂದ್ರೆ ನಿಮಗ್ ಪಾಪ, ಪ್ರೀತಿ ಅಂದ್ರೆ ದೊಡ್ಡ ಅಪರಾಧ. ಮಗಳು ಪ್ರೀತಿಸ್ತಿದ್ದಾಳೆ ಅಂದ್ರೆ ಸಾಕು, ತಂದೆ ತಾಯಿಗೆ ತಮ್ಮ ಗೌರವದ ಚಿಂತೆ ಶುರುವಾಗುತ್ತೆ. ಅವಳೇನೋ ಒಂದು ದೊಡ್ಡ ಪಾಪ ಮಾಡ್ತಿದ್ದಾಳೆ ಅಂತ ಭಾವಿಸ್ತಾರೆ. ಪ್ರೀತಿ ಅಂದ್ರೆ ಅಪರಾಧ ಅಲ್ಲ ಮಾವ, ಮನಸ್ಸುಗಳ ಆರಾಧನೆ. ಒಬ್ಳು ಹುಡುಗಿ ಅಥವಾ ಹುಡುಗ ಪ್ರೀತಿಯಲ್ಲಿ ಬಿದ್ರೆ ಅವ್ರ ಕೊನೆ ಉಸಿರಿರುವವರೆಗೂ ಅದನ್ನ ಮರೆಯೋದಕ್ಕಾಗಲ್ಲ. ಅದಕ್ಕೆ ಸಲೀಂ ಅನಾರ್ಕಲಿ, ಪಾರ್ವತಿ ದೇವದಾಸ್, ಲೈಲಾ ಮಜ್ನು ಅಂತ ಪ್ರೇಮಿಗಳು ಚರಿತ್ರೆಯಲ್ಲಿ ದಾಖಲಾಗಿತ್ತು. ಅಪ್ಪ ಹೇಳಿದ ಮಾತನ್ ಕೇಳಿ ಅವ್ರು ಹುಡುಕಿದ ಹುಡುಗನ ಕೈಲಿ ತಾಳಿ ಕಟ್ಟಿಸ್ಕೊಳ್ತಿದ್ದೀನಿ ಅಂತ ನನ್ನ ಒಳ್ಳೆವಳು ಅಂತಿದ್ದೀರಾ? ಒಂದ್ಸಲ ನಿಮ್ ಮನ್ಸಿನ ಪೊರೆ ಕಳ್ಚಿ ನೋಡಿ ಮಾವ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಆ ಪ್ರೀತಿ ಎಷ್ಟು ಗ್ರೇಟ್ ಅನ್ನೋದು ನಿಮ್ ಮನ್ಸಿಗೆ ಕೂಡ ತಿಳಿಯುತ್ತೆ. ಇಲ್ಲಿ ನೋಡಿ ಮಾವ, ತುಂಬಾ ಜನ ಆಳ್ವಾಗಿ ಪ್ರೀತಿಸೋರು ಸಹ ಇದ್ದಾರೆ. ಆದ್ರೆ ತಮ್ಮ ಹೆತ್ತವ್ರ ಸಲುವಾಗಿ ಆ ಪ್ರೀತಿನ ತಮ್ಮ ಮನಸ್ಸಲ್ಲಿ ಸಮಾಧಿ ಮಾಡ್ಕೋತಿದ್ದಾರೆ. ನಿಜವಾದ ಪ್ರೀತಿನ ತಮ್ಮ ಹೆತ್ತವ್ರ ಖುಷಿಗೋಸ್ಕರ ಕೊಲ್ತಾ ಇದ್ದಾರೆ. ಅವ್ರ ಮಕ್ಕಳು ಪ್ರೀತಿ ಮಾಡ್ತಾ ಇದ್ರು ಪರವಾಗಿಲ್ಲ, ಆದ್ರೆ ಅವ್ರಿಗೆ ಮದ್ವೆ ಫಿಕ್ಸ್ ಮಾಡೋ ಮೊದ್ಲು ಯಾರನ್ನಾದ್ರೂ ಇಷ್ಟ ಪಡ್ತಿದಾರ ಅಂತ ದೊಡ್ಡ ಮನ್ಸ್ ಮಾಡಿ ಕೇಳಿ. ಆಗ ಆ ಮಕ್ಕಳಿಗೆ ತಮ್ಮ ಪ್ರೀತಿನ ಕೊಲ್ಲೋದು ತಪ್ಪತ್ತೆ. ದೊಡ್ಡವ್ರಿಗೆ ಪ್ರೀತಿಗೋಸ್ಕರ ತಮ್ಮ ಮಕ್ಕಳು ಎದುರಿಸ್ತಿದ್ದಾರೆ ಅನ್ನೋ ನೋವಿರಲ್ಲ. ರಾಧಿಕಾ, ರಾಧಿಕಾ. ಅಮ್ಮ ಅಕ್ಷರ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಆಂಟಿ, ನೀವೆಲ್ಲ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀವಿ. ನೀನ್ ಕಲೆಕ್ಟರ್ ಆಗಿದ್ಯಾ ಅಂತ ಗೊತ್ತಾಗಿ ತುಂಬಾ ಹೆಮ್ಮೆ ಪಟ್ವಿ.
ರಾಧಿಕನ್ ಸಂತೋಷ ಅಂತೂ ನೋಡಕ್ ಆಗ್ಲಿಲ್ಲ. ಥ್ಯಾಂಕ್ ಯು ಆಂಟಿ. ಮರ್ತೇ ಹೋದೆ, ರಾಧಿಕಂಗೆ ಮದ್ವೆ ಫಿಕ್ಸ್ ಆಗಿದೆ. ಕೊನೆಗೂ ರಾಧಿಕಾ ಮನೇಲಿ ಅವಳ ಪ್ರೀತಿ ಬಗ್ಗೆ ಹೇಳಿ ಮದ್ವೆಗೆ ಒಪ್ಸಿದ್ಲು ಅಂತಾಯ್ತು. ಒಳ್ಳೆ ಸುದ್ದಿ ಹೇಳಿದ್ರಿ ಆಂಟಿ. ಹೌದು, ರಾಧಿಕಾ ಎಲ್ಲಿದ್ದಾಳೆ? ಮೇಲ್ಗಡೆ ಇದ್ದಾಳೆ. ಸರಿ, ಹೋಗು. ರಾಧಿಕಾ, 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 ಯಾರು? ಭಾವಿ ಮದುಮಗಳಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅಕ್ಷರ? ಸ್ಯಾಲ್ಯೂಟ್ ಕಲೆಕ್ಟರ್ ಅವ್ರಿಗೆ. ವಿಜಯನಗರ ಕಲೆಕ್ಟರ್ ಆದ್ರೂ ಕೂಡ ಈ ಫ್ರೆಂಡ್ ನ ನೆನ್ಪಿಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನ್ ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಹೆಚ್ಚುತ್ತೆ ಹೊರತು ಫ್ರೆಂಡ್ಶಿಪ್ ನೇ ಮರ್ತು ಹೋಗುವಂತ ಕೊಬ್ಬು ಬೆಳೆಸ್ತಾ ಇಲ್ಲ. ನೀನೇನ್ ಬದ್ಲಾಗ್ಲಿಲ್ಲ ಅಕ್ಷರ, ಹಾಗೆ ಇದೆಯಾ. ಎಷ್ಟೇ ತೊಂದ್ರೆ ಬಂದ್ರು ಅದನ್ನೆಲ್ಲ ದಾಟಿ ನೀನ್ ಅನ್ಕೊಂಡಿರೋ ಗುರಿನ ತಲುಪಿದ್ಯಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಿನ್ನ ನೋಡಿ ನಂಗೂ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾ? ನೀನ್ ಲವ್ ನ ಸಕ್ಸಸ್ ಮಾಡ್ಕೊಂಡು ನೀನ್ ಪ್ರೀತಿಸಿದ ಹುಡುಗ ಅಮರ್ನೇ ಮದ್ವೆ ಆಗ್ತಿದ್ಯಲ್ಲ. ನಾನ್ ಮದ್ವೆ ಮಾಡ್ಕೊಳ್ತಿರೋದೇನು ನಿಜಾನೇ ಅಕ್ಷರ, ಆದ್ರೆ ಅಮರ್ನಲ್ಲ. ಏಯ್, ಜೋಕ್ ಮಾಡ್ಬೇಡ್ವೆ. ಅಮರ್ನ ಬಿಟ್ಟು ನಿನ್ ಜೀವನದಲ್ಲಿ ಬೇರೆ ಯಾರೇ ಬಂದ್ರು ನೀನ್ ಹೀಗಿರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಂಬಿಕೆನೇ ಬೇರೆ, ನಿಜಾನೇ ಬೇರೆ ಅಕ್ಷರ. ನನ್ ಪ್ರೀತಿ ವಿಷಯದಲ್ಲಿ ನಿಂದು ನಂಬಿಕೆ, ನನ್ ಮದ್ವೆ ವಿಷಯದಲ್ಲಿ ನಾನ್ ಹೇಳ್ತಿರೋದು ನಿಜ. ನಂಗ್ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ ರಾಧಿಕಾ. ನೀನು ಆ ಅಮರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯಾ. ಅಮರ್ ನಿನಗ್ ತಾಯಿ ಸ್ಥಾನನ ಕೊಟ್ಟು ನಿನ್ನ ಎದೆಲಿಟ್ಕೊಂಡ್ ಕಾಪಾಡ್ತಿದ್ದಾನೆ. ಒಬ್ರನ್ ಬಿಟ್ಟು ಇನ್ನೊಬ್ರಿರಲ್ಲ ಅನ್ನೋ ತರ ನಿಮ್ಮಿಬ್ಬರ ಬಂಧ ಗಟ್ಟಿಯಾಗಿತ್ತು. ಅಂತದ್ರಲ್ಲಿ ನೀನಿವಾಗ ಅಮರ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗಕ್ ಅದ್ ಹೇಗ್ ಒಪ್ಕೊಂಡಿದ್ಯಾ ರಾಧಿಕಾ? ಪ್ರೀತಿಸಿದವ್ರ ಹೆಸರನ್ನ ನಮ್ ಎದೆಲ್ ಬರ್ಕೋತೀವಿ, ಅವ್ರ ಜೊತೆನೆ ನಮ್ ಜೀವನ ಅಂತ ನಂಬಿಕೆಯಲ್ಲಿ ಬದುಕ್ತೀವಿ. ಎಷ್ಟೋ ಆಸೆಗಳನ್ನ ಕಟ್ಕೋತೀವಿ, ಎಷ್ಟೆಲ್ಲ ಕನಸು ಕಾಣ್ತೀವಿ. ಆದ್ರೆ ದೇವ್ರು ಅದಕ್ಕಿಂತ ಬಲವಾಗಿ ಇನ್ನೊಂದೇನೋ ಮಾಡ್ತಾನೆ. ಕಂಡ ಕನಸನ್ನೆಲ್ಲ ಚೂರ್ ಚೂರ್ ಮಾಡ್ತಾನೆ. ಅವನ್ ಬರ್ದಿರೋ ಹಣೆ ಬರಕ್ಕೆ ತಲೆ ಬಾಗು ಹಾಗೆ ಮಾಡ್ತಾನೆ. ಅಮರ್ ನಿನ್ಮೇಲೆ ಇಟ್ಕೊಂಡಿರೋ ಪ್ರೀತಿಗೆ ದ್ರೋಹ ಮಾಡ್ತಿರೋದು ಅಲ್ದೆ ಫಿಲಾಸಫಿ ಹೇಳಿ ಸಮರ್ಥನೆ ಮಾಡ್ಕೋತಿದ್ಯಾ? ನನ್ ಜೀವನ ಅಮರ್ನ ಬಿಟ್ಟು ನನ್ನ ಒಪ್ಪಿಗೆನೇ ಇಲ್ದೆ ಇನ್ನೊಬ್ರು ಪಾಲಾಗ್ತಿದೆ ಅಂತ ನಿಂಗೆ ಅರ್ಥ ಆಗೋ ಹಾಗೆ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಅದೇ ಪ್ರಯತ್ನನ ನಿನ್ ಪ್ರೀತಿನ ಒಪ್ಸೋದಕ್ಕೆ ನಿಮ್ಮಪ್ಪ ಅಮ್ಮನ ಹತ್ರ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಮಾಡ್ದೆ ಅಕ್ಷರ, ಒಂದೆರಡು ಸಲ ಅಲ್ಲ 4-5 ಸಲ ಹೇಳೋ ಪ್ರಯತ್ನ ಮಾಡ್ದೆ. ಆದ್ರೆ ನಮ್ಮ ಮನೇಲಿ ನಡೆದ ಒಂದ್ ಘಟನೆ ನನ್ ಬಾಯಿನ ಮುಚ್ಚಿಸ್ಬಿಡ್ತು. ನನ್ ಪ್ರೀತಿ ಬಗ್ಗೆ ಅಪ್ಪನ್ಗೆ ಹೇಳೋ ಅವಕಾಶ ಸಿಗದೆ ಇರೋ ಹಾಗಾಯ್ತು. ಏನಂತ ಇನ್ಸಿಡೆಂಟು? ನನ್ ಸೋದರ ಮಾವನ್ ಮಗಳ ಮದ್ವೆಗೆ ನಾವೆಲ್ಲ ಊರಿಗೆ ಹೋಗಿದ್ವಿ. ಅಲ್ಲಿ ಹೆಣ್ಮಕ್ಳನ್ನ ನಂಬಲೇಬಾರ್ದು, ಹೆಣ್ಮಕ್ಳನ್ನ ನಂಬಾರ್ದು. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ನನ್ ಕುಂಡ್ಗೆಲ್ಲ ನಿಂತು ಹೋಗ್ಬಿಡ್ತಿತ್ತು. ನನ್ನಿಬ್ಬರು ಮಕ್ಕಳು ಮದ್ವೆನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ ಈಡೇರಕ್ ಮುಂಚೆನೆ ಆ ಭಗವಂತ ನನ್ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಆತಂಕ ಆಗ್ತಿದೆ ಸುಜಾತ. ಕೈಲಾಶ್ ನಿನ್ ಗಂಡ ಆದ್ರೆ ನಾನಿದ್ರೂ ಇಲ್ದೇ ಇದ್ರು
ಅವನು ಮಗನ್ ತರ ನಮ್ಮ ಮನೆ ಜವಾಬ್ದಾರಿನ ಹೆಗಲ್ ಮೇಲೆ ಹೊತ್ಕೋತಾನೆ ಅನ್ನೋ ನಂಬಿಕೆ ನನ್ಗೆ. ಅಷ್ಟೆಲ್ಲ ಆದ್ಮೇಲೆ ಹೆಣ್ಮಕ್ಳು ಪ್ರೀತಿ ಅಂದ್ರೆ ಮನೆಯವ್ರ ಮರ್ಯಾದೆ ತೆಗೆಯತ್ತೆ. ಅದು ಎದೆಲ್ ಇಟ್ಕೊಂಡ್ ಬೆಂಕಿ ಅಂತ ನಮ್ಮ ಅಪ್ಪನ ಮನ್ಸಲ್ಲಿ ಅಚ್ಚೋತ್ ಬಿಡ್ತು. ಅದೇ ಸಮಯಕ್ಕೆ ಅಪ್ಪಂಗೆ ಎಲ್ಲಾ ರೀತಿಲೂ ಇಷ್ಟ ಆಗುವಂತ ಸಂಬಂಧ ಹುಡ್ಕೊಂಡ್ ಬಂತು. ಅವ್ರಿಗೋಸ್ಕರ ನಾನು ಬಲವಂತವಾಗಿ ಈ ಮದ್ವೆಗೆ ಒಪ್ಕೋಬೇಕಾಯ್ತು. ನಾನ್ ನಿಂಗೊಂದ್ ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡು. ಕೇಳು. ಅಮರ್ ಮೇಲೆ ನಿನ್ಗಿರೋ ಪ್ರೀತಿನ ನೀನ್ ಮರ್ತು ಅಪ್ಪ ಹೇಳ್ದಾಗೆ ಬೇರೆ ಹುಡುಗನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ? ನಿನ್ ಮನ್ಸಿಂದ ಅಮರ್ ನೆನಪುಗಳನ್ನ ಶಾಶ್ವತವಾಗಿ ಕಿತ್ತಾಕಿ ಯಾರೋ ಇನ್ನೊಬ್ಬನ್ ಜೊತೆ ಖುಷಿಯಾಗಿ ನೀನು ಜೀವನ ನಡೆಸೋಕ್ ಸಾಧ್ಯನಾ? ಜೀವನ ಪೂರ್ತಿ ಅಮರ್ನ ಮರ್ತಿರಕ್ಕಾಗತ್ತಾ? ಇರ್ಲೇಬೇಕು. ಈ ಮದ್ವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರ ತಗೊಂಡಾಗ್ಲೇ ಮುಂದೆ ಹೇಗಿರ್ಬೇಕು ಅಂತಲೂ ನಿರ್ಧಾರ ಮಾಡ್ದೆ. ಅಂದ್ರೆ 2 ವರ್ಷಗಳ ನಿಮ್ ಪ್ರೀತಿನ 2 ನಿಮಿಷದಲ್ಲಿ ಸಾಯಿಸ್ಬಿಟ್ಟೆ ರಾಧಿಕಾ. ಅಮರ್ ಇಲ್ದೆ ನನ್ ಕೈಲಿ ಬದುಕೋಕಾಗಲ್ಲ ಅಂತ ನೀನೇ ನನ್ಗೆ ಎಷ್ಟೊಂದ್ಸಲ ಹೇಳಿದ್ಯಾ. ಅದೆಲ್ಲ ಸುಮ್ನೆ ಬಾಯಿ ಮಾತಿಗೆ ಹೇಳಿದ್ದ? ಪ್ರೀತಿನ ಪಡ್ಕೊಳ್ಳೋ ಧೈರ್ಯ ಇಲ್ಲ ಅಂದ್ಮೇಲೆ ಇನ್ಯಾಕೆ ಪ್ರೀತಿಸ್ದೆ?